ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವೇನವಾಗಿ ಸದನದಲ್ಲಿ ಮಾತನಾಡಿದ್ದಾರೆ. ಅದರ ವಿರೋಧವಾಗಿ ಖಾನಾಪುರ ತಾಲೂಕಿನಿಂದ ಎಲ್ಲ ನಮ್ಮ ವಿವಿಧ ಸಂಘಟನೆಗಳ ಪರವಾಗಿ ಪ್ರತಿಭಟನೆ ಹಮ್ಮಿಕೊಂಡು ಈ ಕೂಡಲೇ ಏನು ನಮ್ಮದು ಮನವಿ ಇದೆ ರಾಷ್ಟ್ರಪತಿಗಳಿಗೆ ಮತ್ತು ಮಾನ್ಯ ಸ್ಪೀಕರ್ ಅವರಿಗೆ, ಏನು ಅಮಿತ್ ಶಾ ಅವರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪದೇ ಪದೇ ಹೇಳುವಂಥ ಕೆಲಸ ಮಾಡಕತ್ತಾರ. ಈ ಉದ್ದೇಶದಿಂದ ಈ ಕೂಡಲೇ ಅವರು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಏನು ಸ್ಪೀಕರ್ ಅವರು ಅದಾರ, ರಾಷ್ಟ್ರಪತಿಗಳದಾರ, ಅಮಿತ್ ಶಾ ಅವರ ಮೇಲೆ ಅವರ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಅನ್ನುವಂಥದ್ದು ಇವತ್ತು ಮುಖ್ಯ ನಮ್ಮದು ಪ್ರತಿಭಟನೆ ಬೇಡಿಕೆ ಆಗೈತಿ. ತಮ್ಮ ಮುಖಾಂತರ ಇದು ರಾಷ್ಟ್ರಪತಿಯವರಿಗೆ ಹೋಗಿ ಮುಟ್ಟಿಸಿ ಇದು ತ್ವರಿತಗತಿಯಲ್ಲಿ ಆಗಬೇಕು. ಆಗದೇ ಇದ್ದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಖಾನಾಪುರ ಪಟ್ಟಣವನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮಾನ್ಯ ರಾಷ್ಟ್ರಪತಿಗಳಿಗೆ ಹಾಗೂ ಮಾನ್ಯ ಸ್ಪೀಕರ್ ಅವರು ಮುಟ್ಟಿಸುವಂಥ ಕೆಲಸವನ್ನು ಮಾಡಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಹಗುರವಾಗಿ ಮಾತನಾಡಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಾರ. ಬಿಜೆಪಿ ಸರ್ಕಾರ ಹಾಗೂ ಏನು ಕೇಂದ್ರ ಸರ್ಕಾರ ಇದೆ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ ಕಾರಣ ಇವತ್ತಿನ ದಿವಸ ಖಾನಾಪುರ ಪಟ್ಟಣದಲ್ಲಿ ನಮ್ಮ ವಿವಿಧ ದಲಿತ ಮುಖಂಡರು ಹಾಗೂ ದಲಿತ ಸಂಘಟನೆಗಳ ಪರವಾಗಿ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಏನು ಇಂಥ ನೀಚ ಕೆಲಸವನ್ನು ಮಾಡಿದಾರ, ಇಡೀ ವಿಶ್ವಕ್ಕನೇ ಇದು ಅವಮಾನಕಾರಿಯಾಗಿದೆ. ಆದ ಕಾರಣ ಇವತ್ತಿನ ಈ ಪ್ರತಿಭಟನೆಯ ಉದ್ದೇಶ ಅಮಿತ್ ಶಾ ಅವರೇ ತಾವುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿಯಿಂದ ಅವಹೇಳನಕಾರಿ ಕೆಲಸವನ್ನು ಮಾತನಾಡಿ ಇಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಡೀ ವಿಶ್ವವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಪಿಕೊಂಡು ಮಾತನಾಡಿ ಇಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಡೀ ವಿಶ್ವವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಪಿಕೊಂಡಿದೆ. ಇಡೀ ವಿಶ್ವಕ್ಕೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಮುದಾಯಗಳಿಗೆ ಹಾಗೂ ಇಡೀ ಭಾರತ ದೇಶಕ್ಕೆ ಅವರು ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ತಾವುಗಳು ಇವತ್ತು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಇವತ್ತು ಕುಂತಿದ್ದೀರಾ. ಇಲ್ಲಂತಂದ್ರೆ ಯಾವುದೋ ಒಂದು ಗುಜರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾಗಿತ್ತು ನೀವು. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೋದು, ನಾವೇ ಹೇಳ್ತಾರ ಒಬ್ಬ ಚಹಾ ಮಾರುವಂಥ ವ್ಯಕ್ತಿ ಕೂಡ ಇವತ್ತ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವು ಇವುಗಳಲ್ಲಿ ಬದುಕ್ತಾ ಇದ್ದೇವೆ. ಅದಕ್ಕೆ ಅಮಿತ್ ಶಾ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದರ ಮುಖಾಂತರ ರಾಷ್ಟ್ರಪತಿಗಳಿಗೆ ಹಾಗೂ ಸ್ಪೀಕರ್ ಅವರಿಗೆ ಇವತ್ತಿನ ನಮ್ಮ ಎಲ್ಲ ಸಂಘಟನೆ ಪರವಾಗಿ ಮನವಿಯನ್ನು ಮಾಡಿದ್ದೇವೆ. ಅಮಿತ್ ಶಾ ಅವರಿಗೆ ಈ ಕೂಡಲೇ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಅಮಿತ್ ಶಾ ಅವರು ನೇರವಾಗಿ ಮನೆ ಹೊತ್ತು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು, ರದ್ದು ಮಾಡಬೇಕು. ಅಮಿತ್ ಶಾ ಅವರು ನೇರವಾಗಿ ಮನೆ ಹೊತ್ತು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವೇನಾದರೂ ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ಖಾನಾಪುರನ್ನ ಬಂದ್ ಮಾಡುವಂತ ತಾಕತ್ತು ನಮ್ಮಲ್ಲಿದೆ. ಆದ ಕಾರಣ ಇಂಥ ನೀಚ್ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಈ ಹಿಂದೆನೂ ಕೂಡ
ಸಂವಿಧಾನ ಬದಲು ಮಾಡ್ತೇನೆ ಅನ್ನುವಂತ ವ್ಯಕ್ತಿಗಳು ಹೇಳಿ ಮನೆಯಲ್ಲಿ ಕೂತಿದ್ದಾರೆ ಇವತ್ತು. ಆದ ಕಾರಣ ನಿರಂತರವಾಗಿ ಬಿಜೆಪಿ ಸಂಸದರಿರ್ಬೋದು, ಬಿಜೆಪಿ ಶಾಸಕರುಗಳಿರ್ಬೋದು, ಏನು ಬಿಜೆಪಿಯಲ್ಲಿ RSS ಅಜೆಂಡಾಗಳನ್ನು ಇಟ್ಟುಕೊಂಡು ತಾವುಗಳು ಈ ರೀತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ರ ಅದನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ. ಇದೇನಾದ್ರೂ ತಾವುಗಳು ರಾಜೀನಾಮೆ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಇಡೀ ಖಾನಾಪುರವನ್ನು ಬಂದ್ ಮಾಡ್ತೇವೆ ಅಂತೇಳಿ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಇಂಥ ತಪ್ಪುಗಳನ್ನು ಮಾಡಬೇಡಿ ಅನ್ನುವಂಥದ್ದು ಈ ಪ್ರತಿಭಟನೆ ಮೂಲ ಉದ್ದೇಶವಾಗಿದೆ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ್.